ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಇವತ್ತು ಶ್ರೀಗಂಧದ ಧಾರಾವಾಹಿಯಲ್ಲಿ ನಟರಾಜನ್ಗೆ ಹುಟ್ಟುಹಬ್ಬ ಮಾಡ್ತಿದ್ದಾರೆ. ಹಂಗಾಗಿ ತುಂಬ ದೊಡ್ಡದಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ 4 ಜನ ಮಕ್ಕಳು ಸೇರಿಕೊಂಡು, ಗಂಡು ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಮತ್ತು 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ಗ್ರ್ಯಾಂಡಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಅದರಲ್ಲಿ ಕೇಕು ಕೂಡ ತಂದಿದ್ದಾರೆ. ಮತ್ತು ಇದು ಆರತಿ ಎಲ್ಲ ಮಾಡ್ತಾರೆ, ಏನೇನೋ ಎಲ್ಲ ಮಾಡ್ತಾಯಿದ್ದಾರೆ ಒಟ್ಟಿಗೆ. ಅಪ್ಪಂಗೆ ಅಪ್ಪ ಹೊರಗಡೆಯಿಂದ ಬರ್ತಾನೆ. ಅಷ್ಟೊತ್ತಿಗೆ ಎಲ್ಲ ಲೈಟಿಂಗ್ ಹಾಕಿ ಮನೆಗೆಲ್ಲ ಶೃಂಗಾರ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಆವಾಗ ಅಪ್ಪ ಬರ್ತಾನೆ. ಅಪ್ಪ ಬಂದಾಗ ಎಲ್ಲರೂ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಿಬಿಟ್ಟು ಸೊಸೆ ಹೇಳ್ತಾಳೆ, ಬನ್ನಿ ಅಂಕಲ್ ನೀವು ಬಟ್ಟೆ ಹಾಕ್ಕೊಂಡು ಬನ್ನಿ ಅಂತ. ಏನಮ್ಮ ಅಂತ ವಿಶೇಷ ಅಂತ. ಎಲ್ಲರೂ ಹೋಗಿ ಬಟ್ಟೆ ಹಾಕೋಬರೇಗಪ್ಪ, ಹೋಗಪ್ಪ ಬಟ್ಟೆ ಹಾಕೋ ಬನ್ನಿ ಅಂತ ಎಲ್ಲ ಹೇಳ್ತಾರೆ. ಏನು ವಿಶೇಷ ಅಂತ ಕೇಳಿ ಆಮೇಲೆ ಚಂದನ ನೀನು ಹೇಳಮ್ಮ, ನೀನು ನಿಜ ಹೇಳ್ತೀಯ, ಸುಳ್ಳು ಹೇಳಲ್ಲ, ನೀನು ಹೇಳಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಬನ್ನಿ ಅಂಕಲ್ಲು ನೀವು ಫಸ್ಟು ಬಟ್ಟೆ ಹಾಕೋ ಬನ್ನಿ ಅಂತೇಳಿ ಕಳಿಸ್ತಾಳೆ. ಬಟ್ಟೆ ಹಾಕೋ ಬಂದಮೇಲೆ ರೆಡಿ ಆದೆ ಬಟ್ಟೆ ಹಾಕ್ಕೊಂಡು ಅಂತಾನೆ. ಆಮೇಲೆ ರೆಡಿ ಆದೆ ಅಂದಮೇಲೆ ಎಲ್ಲರೂ ಸೇರಿಕೊಂಡು ಆರತಿ ಮಾಡ್ತೀವಿ ಅಂತೇಳ್ಬಿಟ್ಟು ಆರತಿ ಮಾಡ್ತಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಅಂತೆಲ್ಲ ಹೇಳ್ತಾರೆ. ಆವಾಗ ಪಾಪ ಅವನಿಗೆ ಅಳು ಬರುತ್ತೆ. ಯಾರು ಮಾಡದೇ ಇದ್ದಿದ್ದನ್ನು ನನ್ನ ಮಕ್ಕಳು ಸೊಸೆಯರು ಮಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅಲ್ಲಿಗೆ ಮಹಿಮನು ಬರ್ತಾಳೆ, ಮತ್ತು ವೈದೇವಿನೂ ಬರ್ತಾಳೆ, ಎಲ್ಲರೂ ಬರ್ತಾರೆ. ಅವರೆಲ್ಲರೂ ನೀನು ಯಾಕೆ ಬಂದೆ ಅಂತ ಕೇಳ್ತಾನೆ ಕಂಠಿ. ಅಯ್ಯೋ ನಾನು ಬರೋಕ್ಕೆ ನೀನೇನು ಕರಿಬೇಕೇನೋ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಮಹಿಮನೂ ಕೂಡ ಬಂದಿರ್ತಾಳೆ. ಮಹಿಮಂಗೆ ಮುತ್ತು ಮೇಲೆ ಭಾಳ ಆಸೆ ಇದೆ. ಆದರೆ ಮುತ್ತು ಬೇರೆ ಹುಡುಗಿನ ಮದುವೆ ಆಯ್ತೀನಿ ಅಂತೇಳ್ಬಿಟ್ಟು ಅಲ್ಲಿ ಮಾತು ಕೊಟ್ಟಿದ್ದಾನೆ. ಅವರು ಮನೆಗೆ ಬಂದು ಹೇಳಿಲ್ಲ ಇವನೇನೂ. ಆಮೇಲೆ ಎಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಸ್ಕೋತಾರೆ. ಆಮೇಲೆ ಎಲ್ಲ ಆಶೀರ್ವಾದ ತಗೋತಾರೆ. ಆಶೀರ್ವಾದ ತಗೊಂಡಾದಮೇಲೆ ಕೇಕ್ ಕಟ್ ಮಾಡೋದು ಇಟ್ಕೊಂಡಿರ್ತಾರೆ. ಕೇಕ್ ಕಟ್ ಮಾಡಬೇಕು. ಶ್ರೀಗಂಧದ ಗುಡಿ ಅಂತಲೇ ಕೇಕನ್ನು ಮಾಡಿಸ್ಕೊಬಂದಿರ್ತಾರೆ. ದೊಡ್ಡ ಕೇಕು, ಸಿಕ್ಕಾಬಟ್ಟೆ ದೊಡ್ಡ ಕೇಕ್ ತಂದಿರ್ತಾರೆ. ಆಮೇಲೆ ಒಂದು ಬೋರ್ಡ್ ಹಾಕ್ಕೊಂಡು ಆ ಬೋರ್ಡಿಂದು ಟೇಪೆಲ್ಲ ಕರ್ಟನ್ ಎಳೆದು ಟೇಪೆಲ್ಲ ಕಟ್ ಮಾಡೋದು ಎಲ್ಲ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ ಮಾತ್ರ. ತುಂಬ ಖುಷಿಯಾಗುತ್ತೆ. ಆಮೇಲೆ ಎಲ್ಲರೂ ತಪ್ಪಿಕೊಂಡು ಫೋಟೋ ತೆಗೆಸ್ಕೊತಾನೆ. ಆಮೇಲೆ ಫೋಟೋ ತೆಗೆಸ್ಕೊತಾರೆ. ಆಮೇಲೆ ಅವರು ಹುಡುಗಿರು ಬಂದಿದ್ದಾರಲ್ಲ ಅವ್ರನ್ನೂ ಸೇರಿಸ್ಕೊಂಡು ಎಲ್ಲರೂ ಫೋಟೋ ತೆಕ್ಕೋತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ತುಂಬ ಚೆಂದ, ಕಣ್ಣು ತುಂಬಿ ಬರುತ್ತೆ ಮಾತ್ರ. ಈ ಥರ ಚಂದನ ಯಾವ ಗಳಿಗೆಲ್ಲ ಅವ್ರ ಮನೆ ಕಾಲಿಟ್ಲೋ ಅವ್ರ ಮನೆ ಒಂಥರ ಗಂಧದ ಗುಡಿ ಥರನೇ ಆಗಿಬಿಟ್ಟಿದೆ. ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲೂ ಅವಳದ್ದೇ ಒಪಿನಿಯನ್ ತಗೊಂಡೇ ಮಾಡ್ತಾರೆ ಎಲ್ಲರೂ. ಮುತ್ತುಗಂತೂ ತಂಗಿ ಥರನೇ ನೋಡ್ಕೊಳ್ತಾನೆ, ಕಂಠಿ ಅಂತೂ ಅತ್ತಿಗೆ ಥರನೇ ನೋಡ್ಕೊತಾನೆ, ಮಾಯಿ ಕೂಡ ಅತ್ತಿಗೆ ಥರನೇ ನೋಡ್ಕೊತಾನೆ. ಹರಿದೊಂದೇ ಪ್ರಾಬ್ಲಮ್ಮು, ನನ್ನ ಹೆಂಡ್ತಿ ನನ್ನ ಜೊತೆ ಇಲ್ಲಲ್ಲ ಅನ್ನೋದೇ ಒಂದೇ ಪ್ರಾಬ್ಲಮ್. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ಕಂಠಿಗೆ ಮದುವೆ ಮಾಡಬೇಕು, ಅರ್ಜೆಂಟಲ್ಲಿ ಮದುವೆ ಮಾಡಬೇಕು. ಈಗ ಮುತ್ತು ಮದುವೆ ಆಗಬೇಕು. ಮುತ್ತು ಮದುವೆ ಆಗೋದು ಹೇಗೆ, ಅದಕ್ಕೋಸ್ಕರ ಅವನು ಹುಡುಗಿ ನೋಡಿ ಅಂತ ಹೇಳಿರ್ತಾನೆ. ಇಲ್ಲಿ ಶ್ರೀಗಂಧದ ಗುಡಿ ಅಂತ ಕೇಕ್ ಮಾಡಿಸ್ಕೊಬಂದರೆ ಸಖತ್ ಚೆನ್ನಾಗಿದೆ. ಟ್ಯಾಕ್ಟ್ರು ಆ ಥರ ದೊಡ್ಡ ಕೇಕ್ ಮಾಡಿಸ್ಕೊಬಂದು ಇಟ್ಕೊಂಡಿದ್ದಾರೆ. ಈ ಕೇಕನ್ನೇ ಇವಾಗ ಕಟ್ ಮಾಡಬೇಕು. ಅಪ್ಪನೇ ಕಟ್ ಮಾಡಬೇಕು. ದೀಪನೂ ಹಚ್ಚುತ್ತಾರೆ, ಮತ್ತು ಫ್ಲವರ್ ಶೋ ಎಲ್ಲ ಬಿಡ್ತಾರೆ. ಎಲ್ಲ ಆಗೋಗುತ್ತೆ. ಆಮೇಲೆ ಕೇಕ್ ಕಟ್ ಮಾಡಿ ಎಲ್ಲರೂ ಸ್ವಲ್ಪ ಕೇಕ್ ತಿನ್ನಿಸ್ತಾರೆ ಅಪ್ಪಂಗೆ. ಅಪ್ಪಗೆ ಇನ್ನೇನು ಬೇಕು ಅಷ್ಟರ ಮೇಲೆ ಅಷ್ಟು ಖುಷಿ ಪಡ್ತಾನೆ. ಆಮೇಲೆ ಮುತ್ತನ್ನು ತಪ್ಕೊಂಡು ಪಾಪ ಅಳ್ತಾನೆ. ಆಮೇಲೆ ಸೊಸೆ ಚಂದನ್ನ ತಪ್ಕೊಂಡು ಅಳ್ತಾನೆ. ತುಂಬ ಖುಷಿ ಪಡ್ತಾನೆ. ಯಾವತ್ತೂ ಯಾರೂ ಮಾಡಿರಲಿಲ್ಲ, ನನ್ನ ಮಕ್ಕಳು ಮಾಡ್ತಿದ್ದಾವಲ್ಲ ಅನ್ನೋದೊಂದು ಖುಷಿ ಅವನಿಗೆ. ಈ ಶ್ರೀಗಂಧದ ಗುಡಿಲಿ ಇದು ಫಸ್ಟ್ ಟೈಮು ಇಷ್ಟು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ತಿರೋದು. ಅದು ಖುಷಿ ಕೊಡೋವಂಥ ವಿಷಯನೇ. ಆಮೇಲೆ ಕೇಕೆಲ್ಲ ತಿನ್ನಿಸಿ ಎಲ್ಲ ಆದಮೇಲೆ ಖುಷಿಯಾಗಿ ಆಮೇಲೆ ಗೇಮ್ಸ್ ಆಡೋದು ಅಂತ ಆಗುತ್ತೆ. ಗೇಮ್ಸಲ್ಲಿ ಏನು ಗೇಮು ಅಂತ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ
ಒಂದು ಬೌಲಲ್ಲಿ ಚೀಟಿಗಳು ಹಾಕ್ಕೊಂಡು ಬಂದು ಆ ಚೀಟಿ ಯಾರ ಹೆಸ್ರು ಬರುತ್ತೋ ಅವ್ರು ಡ್ಯಾನ್ಸ್ ಮಾಡಬೇಕು. ಆವಾಗ ಅವರೆಲ್ಲ ಬಟ್ಟೆಗಳನ್ನು ಬೇರೆ ಹಾಕೊಂಬರ್ತಾರೆ. ಸೀರೆ ಉಡೋರು ಸೀರೆ ಉಡ್ತಾರೆ, ಡ್ರೆಸ್ ಹಾಕೊಳ್ಳೋರು ಡ್ರೆಸ್ ಹಾಕೋತಾರೆ, ಎಲ್ಲರೂ ಮ್ಯಾಚಿಂಗ್ ಹಾಕ್ಕೊಂಬಂದಿರ್ತಾರೆ. ಬಂದುಬಿಟ್ಟು ಡ್ಯಾನ್ಸ್ ಮಾಡೋದು. ರಾಜ್ಕುಮಾರ್ ಹಾಡುಗಳಿಗೆ ಡ್ಯಾನ್ಸ್ ಮಾಡೋದು. ಏಕೆಂದರೆ ಇವನು ಎಲ್ಲರಿಗೂ ರಾಜ್ಕುಮಾರ್ನ ಹೆಸ್ರುಗಳೇ ಇಟ್ಟಿದ್ದಾನೆ. ಫಿಲಮ್ ಹೆಸ್ರನ್ನೇ ರಾಜ್ಕುಮಾರ್ ಫಿಲಮ್ ಹೆಸ್ರುಗಳನ್ನೇ ಇಟ್ಟಿದ್ದಾನೆ ಮಗ್ದಿರಿಗೆ ಎಲ್ಲರಿಗೂ 4 ಜನಕ್ಕೂ. ಹಂಗಾಗ್ಬಿಟ್ಟು ರಾಜ್ಕುಮಾರ್ ಹಾಡುಗಳು ಎಲ್ಲರಿಗೂ ರಾಜ್ಕುಮಾರ್ನ ಹಾಡುಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತು ಹರಿಗೂ ಚಂದನ್ಗೂ ಫಸ್ಟ್ ಹಾಡು ಬರುತ್ತೆ. ಅವಳು ಮಾಡಲ್ಲ ಅಂತಾಳೆ, ಡ್ಯಾನ್ಸ್ ಮಾಡಲ್ಲ ನಾನು ಅಂತಾಳೆ. ಅಯ್ಯೋ ಡ್ಯಾನ್ಸ್ ಮಾಡೋಕ್ಕೆ ಏನಮ್ಮ, ಡ್ಯಾನ್ಸ್ ತಾನೇ ಅದು, ಮಾಡ್ಬೋದು ಮಾಡಮ್ಮ, ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಎಲ್ಲರೂ ಉಬ್ಬಿಸ್ಬಿಡ್ತಾರೆ. ಆಮೇಲೆ ಸರಿ ಒಪ್ಕೊತಾಳೆ. ಆಮೇಲೆ ಸೆಲ್ಫಿ ತಗೋತಾರೆ ಎಲ್ಲರೂ. ಎಲ್ಲ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋಣ ಬನ್ನಿ ಅಂತೇಳಿ ಎಲ್ಲರೂ ಸೆಲ್ಫಿ ತಗೋತಾರೆ. ಅದೊಂದು ಖುಷಿ ವಿಷಯ. ಹೀಗೆ ಒಂದ್ರ ಹಿಂದೆ ಒಂದು ಆಮೇಲೆ ಎಲ್ಲ ಊಟದ ವ್ಯವಸ್ಥೆ, ಪಾರ್ಟಿ, ಕೇಕು, ಊಟ ಎಲ್ಲ ಆಗೋಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದನ್ನು. ತುಂಬ ಅರ್ಥಗಂಭೀರವಾಗಿ ಎಲ್ಲ ಹರಿನೇ ವಹಿಸ್ಕೊಂಡು ನೀಟಾಗಿ ಮಾಡಿದ್ದಾನೆ. ಖರ್ಚು ವೆಚ್ಚ ಎಲ್ಲ ಮಾಡಿಕೊಂಡು ಅಪ್ಪಂಗೆ ಅವತ್ತೇ ಬಂದು ಮುತ್ತನ್ನು ಕೇಳ್ಕೊಂಡು ಹೋಗಿದ್ದ, ಬರ್ಡೇ ಮಾಡೋಣ ಅಪ್ಪಂಗೆ ಅಂತ. ಮುತ್ತು ದುಡ್ಡು ಕೊಡೋಕೆ ಹೋಗೋತ್ತಿಗೆ, ಬೇಡ ಅಣ್ಣ ನನ್ನ ಹತ್ರ ಇದೆ ದುಡ್ಡು, ನೀನೇನು ಕೊಡೋದು ಬೇಡ, ದೊಡ್ಡದಾಗಿ ಬರ್ತ್ಡೇ ಈ ಸಲ ದೊಡ್ಡ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿರ್ತಾನೆ. ಈ ಸೆಲೆಬ್ರೇಷನ್ನು ತುಂಬಾ ಮುಖ್ಯ. ಹಂಗಾಗಿ ಇದನ್ನು ಮಾಡೋಕ್ಕೆ ತುಂಬ ಇಷ್ಟಪಟ್ಟು ಮಾಡಿರ್ತಾರೆ. ಡ್ಯಾನ್ಸು ಎಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದೊಂದು ಈವೆಂಟ್ಗಳಲ್ಲಿ ಈ ಥರ ಮಾಡೋದ್ರಿಂದ ಮನಸ್ಸಿಗೆ ಮನೆಯವರೆಲ್ಲ ವರ್ಷ ಎಲ್ಲ ದುಡಿತಾ ಇರ್ತಾರಲ್ವ ಕಷ್ಟಪಟ್ಟು. ಈ ಥರ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ. ಒಂದು ದಿವಸದ್ದು ಹ್ಯಾಪಿಯಾಗಿ ಕಳೀಬೋದು. ಮತ್ತು ಒಳ್ಳೊಳ್ಳೆ ಊಟ ಮಾಡ್ಬೋದು, ರುಚಿಯಾದ ಕೇಕ್ ತಿನ್ಬೋದು. ಈ ಥರ ಎಲ್ಲದನ್ನೂ ಕೂಡ ಸೆಲೆಬ್ರೇಷನ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾರೇ ಆದ್ರೂ ಈ ಥರ ಮಾಡಿಕೊಂಡ್ರೆ ನೋಡೋದಕ್ಕೂ ತುಂಬ ಕಣ್ಣಿಗೆ ಹಬ್ಬ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.